ನಮಸ್ಕಾರ. ಗಣೇಶ್ ಕಾಸರಗೋಡು, ಸುದ್ದಿ ಮನೆಯಿಂದ. ಈಗ ನಮ್ಮ ಈ ಸ್ಟುಡಿಯೋದಲ್ಲಿ ಸುಮಾರು ಒಂದು ನೂರಾರು ಮಂದಿ ಕಲಾವಿದರು ಬಂದ ಹಾಗೆ ಇದೆ. ಇಷ್ಟು ಹೇಳುವಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು, ನಮ್ಮ ಗೋಪಿಯವರು, ಮಿಮಿಕ್ರಿ ಗೋಪಿಯವರು ಇಲ್ಲಿ ಬಂದಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ ಗುರುಗಳೇ, ವೆಲ್ಕಮ್. ಬನ್ನಿ. ಸುದ್ದಿ ಮನೆ ಚೆನ್ನಾಗಿದೆ. ನಾವು ಬರಬೇಕು ಅಂತ ಪಾಪ 2-3 ಸರಿ ನಾನು ಬ್ಯುಸಿಯಾಗಿ ನಿಮಗೆ ತೊಂದರೆ ಕೊಟ್ಟೆ, ಡೇಟ್ ಕೊಟ್ಟು ಬಿಡಿ. ಅದನ್ನ ಹೇಳ್ಬೇಡ ಅಲ್ವಾ? ಇಲ್ಲ, ಯಾಕೆ ಇಲ್ಲದ ಗೋಳನ್ನು ಹೇಳ್ಕೊಳ್ತಾ ಇದ್ರೆ ಅದು ನಮ್ಗೆ ದುಃಖ ಆಗುತ್ತೆ. ನಾವು ಬ್ಯುಸಿಯಾಗಿದ್ದೀವಿ, ಅದನ್ನು ಮಧ್ಯದಲ್ಲಿ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬರುತ್ತೇವೆ ಅಂತ ಹೇಳೋದಿದೆಯಲ್ಲ, ಅದು ನಮ್ಮಂಥವರಿಗೆ ಖುಷಿ ಕೊಡುತ್ತೆ. ನಿಜವಾಗ್ಲೂ ಈಗ ಕಾರ್ಯಕ್ರಮವನ್ನು ನಾವು ಕನ್ನಡದ ಹೊರನಟ ಡಾಕ್ಟರ್ ರಾಜ್ಕುಮಾರ್, ಸೌಜನ್ಯ ಸಾಕಾರ ಮೂರ್ತಿ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿಯೇ ಇರುವಂಥ ಗುಣ, ಅವರೇ ಖುದ್ದು ನಮ್ಮ ಆಡಿಯನ್ಸನ್ನು ಇನ್ವೈಟ್ ಮಾಡುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿಕೊಂಡು ನೀವು ರಾಜ್ಕುಮಾರ್ ಆಗಿಬಿಡಿ. ಆಯಿತು ಗುರುಗಳೇ, ತಪ್ಪಿದರೆ ಕ್ಷಮೆ ಇರಲಿ. ಯಾಕಂದರೆ ಗಣೇಶ್ ಕಾಸರಗೋಡು ಸರ್ ಎಷ್ಟು ಸೀನಿಯರ್ ಮೋಸ್ಟ್ ಅಂದರೆ ಹೊರನಟರಿಂದ ಹಿಡಿದು ಇತ್ತೀಚಿನ ಎಲ್ಲ ನಟರಿಗೂ ಅವರ ಒಂದು ಇಂಟರ್ವ್ಯೂ ಆಗ್ಬೋದು, ಅವ್ರ ಬಗ್ಗೆ ಲೇಖನಗಳಾಗ್ಬೋದು, ಅಷ್ಟು ದೊಡ್ಡ ಚಿತ್ರ ಸಾಹಿತಿ. ಅವ್ರ ಮುಂದೆ ನಾನು ಮಾತಾಡೋದು ತುಂಬ ಮುಜುಗರ ಆಗ್ತಾಯಿದೆ. ಆದ್ರೂ ಅವ್ರು ಹೇಳಿದ ಮೇಲೆ ಒಂದೊಂದು ಪಾತ್ರ ಪ್ರವೇಶ ಮಾಡಿ ಮಾತಾಡೋಣ ಅಂತ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಂದರ್ಭದಲ್ಲಿ ಬಂದಿದ್ದರೆ ಏನೆಲ್ಲ ಮಾತಾಡ್ಬೋದಾಗಿತ್ತು ನೋಡಿ. ಗಣೇಶ್ ಅವರೇ, ಈ ಸುದ್ದಿ ಮನೆ ಅಂತ ಇದೆಯಲ್ಲ, ಸುದ್ದಿ ಮನೆ ನಮ್ಮ ಕಾಲದಲ್ಲಿ ಇವೆ. ಈ ಪತ್ರಿಕೆಗಳು, ದಿನಪತ್ರಿಕೆಗಳು ಇದೆಯಲ್ಲ, ಅದರಿಂದ ನಾವು ವಿಷಯ ಎಲ್ಲ ತಿಳ್ಕೊಳ್ತಾ ಇದ್ವಿ. ಆ ರೇಡಿಯೋ ಬರೋದು, ಅದರಿಂದ ವಿಷಯ ತಿಳ್ಕೊಳ್ತಾ ಇದ್ವಿ ಅಷ್ಟೇ. ಈ ಸುದ್ದಿ ಎಷ್ಟು ಚೆಂದ ಹೆಸರು, ಸುದ್ದಿ ಮನೆ ಅಲ್ವಾ? ಆದ್ದರಿಂದ ಸುದ್ದಿ ಮಾಡಬೇಕಾದ್ರೆ ನಾವು ಇನ್ನೇನು ಬೇಕಾಗಿತ್ತು. ನಮ್ಮ ಕಾಲದಲ್ಲಿ ಈ ಥರ ಇಷ್ಟೊಂದು ಈ ಚಾನಲ್ಗಳಿರಲಿಲ್ಲ. ನಮಗಿದ್ದದ್ದು ಒಂದೇ ರೇಡಿಯೋ, ಸಿನಿಮಾ, ನಾಟಕ. ಆದ್ದರಿಂದ ಇವತ್ತು ಭಾಳ ತುಂಬ ಮುಂದೆ ಇದ್ದೀವಿ. ಇವತ್ತು ಒಬ್ಬ ವ್ಯಕ್ತಿನ ಸೃಷ್ಟಿ ಮಾಡೋಷ್ಟು ಮುಂದೆ ಇದ್ದೀವಿ ಅಲ್ವೇ? ನಾವುಗಳು ಇಲ್ಲ ಅಂದ್ರೂ ನಮ್ಮನ್ನು ಸೃಷ್ಟಿ ಮಾಡುವಂಥ ತಂತ್ರಜ್ಞಾನಗಳು ಬಂದಿದೆ. ಆದರೆ ಏನೇ ಬಂದರೂ ಈ ಒಳಗಡೆ ಪ್ರೀತಿ, ವಿಶ್ವಾಸ, ನಾವುಗಳು ನಮ್ಮವರು ಅನ್ನೋ ಒಂದು ಬಾಂಧವ್ಯ ಇರಬೇಕಲ್ವಾ? ನಾವೇನೇ ಮಾಡಿದ್ರು ನಮ್ಮ ಕಾಲದಲ್ಲಿ ನಾವು ಹೇಳ್ತಾ ಇದ್ವಿ, ನಮಗೆ ಅಭಿಮಾನಿ ದೇವರುಗಳು, ನಮಗೆ ಅನ್ನ ಕೊಡೋರು ದಣಿಗಳು, ನಿರ್ಮಾಪಕರು, ಅನ್ನದಾತರು ಅಂತ. ಅದು ನಮ್ಮಲ್ಲಿರಬೇಕು ಅಲ್ವಾ? ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ತಾಯಿಗೆ ಮಗ ನಾವು. ಹಾಗೆ ಚಿತ್ರರಂಗದಲ್ಲಿ ನಾವೆಲ್ಲ ಮಕ್ಕಳು. ಇವತ್ತು ನಾವು ಬರ್ತಾ ಇದ್ದೀವಿ, ನಾಳೆ ಇನ್ನೊಬ್ಬರು ಬರ್ತಾರೆ. ಎಲ್ಲರಿಗೂ ತಾಯಿ ಮಕ್ಕಳು, ಒಂದೇ ತಾಯಿ ಮಕ್ಕಳು. ಇದರಲ್ಲಿ ಭೇದ ಭಾವ ಇಲ್ಲ. ಅಣ್ಣ ತಮ್ಮಂದಿರಷ್ಟೇ, ನಾನು ಮೇಲು ನೀನು ಮೇಲು ಯಾವುದೂ ಇಲ್ಲ. ಆದ್ದರಿಂದ ಇವತ್ತಿನ ಚಿತ್ರರಂಗ ಅದ್ಯಾವುದಪ್ಪ ಅದು, ಪ್ಯಾನ್ ಇಂಡಿಯಾ ಎಲ್ಲ ಆಗ್ತಾಯಿದೆ. ಅದು ಯಾವುದೋ ನಮಗೆ ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ ಇದನ್ನು ನಾವು ಈ ಡಬ್ಬಿಂಗ್ ಮಾಡೋದು ಅಂತ ಹೇಳ್ತಾ ಇದ್ವಿ. ಈಗ ಡಬ್ಬಿಂಗ್ ಮಾಡೋದು ಅಂದರೆ ಆವಾಗ ಧ್ವನಿಗಳನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ವಿ, ಈ ಥರ ಹೇಳ್ತಾ ಇದ್ವಿ. ಅದನ್ನೇ ಇವಾಗ ಆ ಥರ ಹೇಳ್ತಾರೇನೋ ಗೊತ್ತಿಲ್ಲಪ್ಪ. ಆದರೂ ನಮ್ಮ ಚಿತ್ರರಂಗ ಈ ಭಾರತ ದೇಶದಲ್ಲಷ್ಟೇ ಅಲ್ಲ, ವಿಶ್ವದಲ್ಲೇ ಜಗತ್ಪ್ರಸಿದ್ಧವಾಗಿದೆ. ಇದು ಹೀಗೆ ಮುಂದುವರಿಲಿ. ಇನ್ನೂ ಉನ್ನತ ಚಿತ್ರಗಳು ಬರಲಿ, ಉತ್ತಮ ಚಿತ್ರಗಳು ಬರಲಿ, ಉತ್ತಮ ಸಂದೇಶ ಸಾರುವಂಥ ಸಿನಿಮಾಗಳು ಬರಬೇಕು ಅಲ್ವೇ? ಇವೆಲ್ಲ ಬರಲಿ ಅಂತ ಹೇಳ್ತಾ ನಿಮ್ಮ ಸುದ್ದಿ ಮನೆಗೆ ಬಂದಿರೋದು ನನಗೆ ಭಾಳ ಆನಂದವಾಯಿತು. ಏನಾದರೂ ಆಮೇಲೆ ಊಟಕ್ಕೆ ಹೋಗೋಣ, ಏನಂತೀರಿ? ಜಮಾಯಿಸ್ಬಿಡೋಣ ಬಿಡಿ. ಹಾಂ. ಎಸ್, ನಿಮ್ಮ ಒಂದು ಇಂಟ್ರೊಡಕ್ಷನ್ ಈ ಮೂಲಕ ಆಗೋಯ್ತು. ಬಟ್ ಇಂಟ್ರೊಡಕ್ಷನ್ ಅಂತ ಬೇರೆ ಬೇಕಾಗಿಲ್ಲ. ಮಿಮಿಕ್ರಿ ಗೋಪಿ, ಹೌದು. ಆ ಹೆಸರಲ್ಲೇ ನಾನು ಸಾಮಾನ್ಯವಾಗಿ ಹೇಳೋದೇನೆಂದರೆ, ನೀವು ನಿಮ್ಮ ಹೆಸರನ್ನೇ ವಿಳಾಸವನ್ನಾಗಿ ಮಾಡ್ಕೊಳ್ಳಿ ಅಂತ. ಯಾರೇ ಯಂಗ್ಸ್ಟರ್ಸ್ ಯಾರೇ ಇದ್ದರೂ ಕೂಡ ಹೆಸರೇ ವಿಳಾಸ ಆಗಿರೋ, ಅಡ್ರೆಸ್ ಆಗಿರಬೇಕು, ಅಲ್ಲವರೆಗೆ ಬೆಳೀರಿ ಅಂತ. ಖಂಡಿತ ಅಲ್ಲ ಸರ್. ಈಗ ಮಿಮಿಕ್ರಿ ಗೋಪಿ ಅದು ಹೆಸರೇ ವಿಳಾಸ ಆಗಿಬಿಟ್ಟಿದೆ, ಅದಕ್ಕೆ ಬೇರೆ ವಿವರಣೆ ಬೇಕಾಗಿಲ್ಲ. ಹೌದು ಸರ್. ಬಟ್ ಈ ಗೋಪಿ ಒರಿಜಿನಲ್ ಹೆಸರು ಗೋಪಾಲ. ನನ್ನ ತಂದೆ ತಾಯಿ ಇಟ್ಟರ ಹೆಸರು ಗೋಪಾಲ ಎಚ್ ಅಂತ. ತಂದೆ ಹೆಸರು ಹನುಮಂತು. ಅದು ಮನೆಯಲ್ಲೆಲ್ಲ ಗೋಪಿ ಅಂತಲೇ ಚಿಕ್ಕ ವಯಸ್ಸಿಂದನೂ ಕರೆಯೋದು. ಗೋಪಾಲ ಅಂತ ನನ್ನ ರಿಜಿಸ್ಟ್ರಲ್ಲಿರೋ ಹೆಸರು.
ನಾನು 79ನೇ ಇಸ್ವಿನಲ್ಲಿ ಹುಟ್ಟಿದವನು. ಅಣ್ಣಂದ್ರಿಬ್ಬರು. ಅವರು ಈಗ ಒಬ್ಬನು ಪ್ರೈವೇಟ್ ಕಾಲೇಜ್ ಲೆಕ್ಚರರು, ಎರಡನೇ ಅಣ್ಣ ಮಿಲ್ಟ್ರಿನಲ್ಲಿದ್ದು 17 ವರ್ಷ ಸೇವೆ ಮಾಡಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಚಾಮರಾಜನಗರದಲ್ಲಿ. ರಾಜು ಅಂತ, ವೆಂಕಟೇಶ್ ಅಂತ, ನಾವು 3 ಜನ ಮಕ್ಕಳು. ತಂದೆ ತಾಯಿಗಳು ನಮ್ಮದು ಚಾಮರಾಜನಗರ ಈಗ ಜಿಲ್ಲೆ, ಮೊದಲು ಮೈಸೂರು ಜಿಲ್ಲೆ ಆಗಿತ್ತು, ಇವಾಗ ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲೂಕು, ಕುನಗಳ್ಳಿ. ಅಲ್ಲಿ ಹನುಮಂತು ಮತ್ತು ನಾಗಮ್ಮ ದಂಪತಿಗಳ 3ನೇ ಮಗ. ನಿಮ್ಮ ಫ್ಯಾಮಿಲಿ? ನನಗೆ ಈಗ ನಮ್ಮ 3 ಜನಕ್ಕೂ ಮದುವೆ ಆಗಿದೆ. ಮೊದಲನೇವನಿಗೆ 2 ಮಕ್ಕಳು, ಎರಡನೇವನಿಗೆ 2 ಮಕ್ಕಳು, ನನಗೆ ಒಂದೇ ಮಗು. ನನ್ನ ಹೆಂಡತಿ ಕೊಳ್ಳೇಗಾಲದವಳೆ. ಯಾಕಂದ್ರೆ ನಮ್ಮದು ಕೊಳ್ಳೇಗಾಲದ 6 ಕಿಲೋಮೀಟ್ರ್ ಹಳ್ಳಿ. ನನ್ನ ಹೆಂಡತಿ ಕೊಳ್ಳೇಗಾಲದವಳು, ಉಷಾರಾಣಿ ಅಂತ. ನಾವು ಮದುವೆಯಾಗಿ 2015ರಲ್ಲಿ ಮದುವೆ ಆಯಿತು. ಒಂದು ಮಗ ಇದ್ದಾನೆ ಈಗ 9 ವರ್ಷದವನು, ಹರಿರಾಘವ್ ಅಂತ. ಇದು ನಮ್ಮ ಕುಟುಂಬ. ನಾನು 2003-4ರಿಂದ ಉಪನ್ಯಾಸಕನಾಗಿ ಕೆಲಸ ಮಾಡಿದೆ. ಬಿ ಎಡ್ ಕಾಲೇಜಿನ ಉಪನ್ಯಾಸಕನಾಗಿ. ಮೊದಲು ಚಾಮರಾಜನಗರದಲ್ಲಿ ವಿದ್ಯಾವಿಕಾಸ್ ಅಂತ ವಾಸು ಅವರು ಕಾಂಗ್ರೆಸ್ ಲೀಡರ್ ಇದ್ದರು, ಅವರ ಸಂಸ್ಥೆಯಲ್ಲಿ 1 ವರ್ಷ ಮಾಡಿ, ಆಮೇಲೆ 2004-5 JSS ಕಾಲೇಜ್ ಜಯನಗರ 8th ಬ್ಲಾಕು, ಇಲ್ಲಿ ಬಿ ಎಡ್ ಉಪನ್ಯಾಸಕನಾಗಿ ಬಂದು ಜಾಯ್ನ್ ಆದವನು. 2014ರವರೆಗೆ ಕೆಲಸ ಮಾಡಿದೆ. ಆಮೇಲೆ ಏಡೆಡ್ ಆಯಿತು ನಮ್ಮದು ವಿರಾಜಪೇಟೆ ಅನ್ನೋ ಕಡೆ ಒಂದು ಬಿ ಎಡ್ ಕಾಲೇಜ್, ಏಡೆಡ್ ಗೌರ್ಮೆಂಟ್ ಜಾಬು ಅದು. ಅಲ್ಲಿಗೆ ಹೋಗಿ ಜಾಯ್ನ್ ಆದ್ವಿ. ಯಾಕೋ ಮಳೆ ಸಿಕ್ಕಾಬಟ್ಟೆಯಲ್ಲಿ. ನಾವು ಅಷ್ಟರೊಳಗೆ ಸ್ವಲ್ಪ ಇದ್ರ ಹುಚ್ಚಿಡ್ದಿತ್ತು. ಚಾನಲ್ಗಳಲ್ಲೂ ಕೆಲಸ ಮಾಡೋದು, ಇಲ್ಲೂ ಒಂದಷ್ಟು TV ಚಾನಲ್ಲು, ರೇಡಿಯೋ ಚಾನಲ್ ದುಡ್ಡು ಬರ್ತಾಯಿತ್ತು, ಸಂಬಳನೂ ಬರ್ತಾಯಿತ್ತು, ಮ್ಯಾನೇಜ್ಮೆಂಟ್ ಸಂಬಳ, ಒಳ್ಳೆ ಸಂಬಳ ಬರ್ತಾಯಿತ್ತು. ಅಲ್ಲೇ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ಏನು ಮಾಡೋಕ್ಕಾಗುತ್ತೆ, ಕೊಡಗು, ವಿರಾಜಪೇಟೆ, ಅಯ್ಯೋ ಇಷ್ಟೊಂದು ಮಳೆ ಬರುತ್ತಲ್ಲಪ್ಪ, ಇನ್ನು ಆಗಲ್ಲ. ನಾನು ಹೋಗಿದ್ದು 25 ದಿನವೂ ಮಳೆ ಸರ್, 25 ದಿನ ಮಳೆ. ಆಮೇಲೆ ಸ್ಟಾಫ್ ಎಲ್ಲ ಲೇಡೀಸು, ಎಲ್ಲ ಈ ಲೇಡೀಸ್ ಅಂದರೆ ಎಲ್ಲ ಸಿಂಹರೂಪಿಣಿಗಳು. ನಾವೇನು ಒಂದು 3 ಜನ ನಾವು ಗಂಡಸರು ಎಲ್ಲ ಸಣ್ಣ ಪುಟ್ಟದಾಗಿ ಹಿಂಗೆ ನಿಂತ್ಕೋಬೇಕಾಗಿತ್ತು. ಅಲ್ಲ ಪಾಪ ಭಾಳ ಖುಷಿಯಾಯಿತು. ಹೆಣ್ಣುಮಕ್ಕಳೆಲ್ಲ ಒಳ್ಳೊಳ್ಳೆ, ಅವರೇ ಪ್ರಿನ್ಸಿಪಲ್ ಆಗಿರೋದು, ಅವರೇ ಮೆಜಾರಿಟಿ ಜಾಸ್ತಿ ಇತ್ತು. ಬಟ್ ನಮಗೇನು ಅಂತಂದರೆ ಇಲ್ಲಿ ಎಲ್ಲೂ ಹೋಗೋಕೆ ಅವಕಾಶ ಇಲ್ಲ. ಅಲ್ಲಿ ಪರ್ಮಿಷನ್ ಕೇಳಿದ್ರೆ ಆಗಲ್ಲ. ಏಡೆಡ್ ಕಾಲೇಜ್ ನಮಗೇನು ಭಾನುವಾರ ಬರಬೇಕು, ಭಾನುವಾರ ನಮ್ಗೆ ಯಾರು ಕೆಲಸ ಕೊಡ್ತಾರೆ. ನಾನು ಒಂದಷ್ಟು ದಿನ ಇದ್ದು ಯಾಕೋ ಸರಿ ಬರಲ್ಲ ಅಂತ. ಈಗ ನಿಮ್ಮ ಹತ್ರ ಈ ಪ್ರಶ್ನೆ ನಾನು ಕೇಳೋಂಗಿಲ್ಲ, ಯಾಕಂದರೆ ಲೆಕ್ಚರ್ ಆಗಿದ್ದವರು ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳೋಂಗಿಲ್ಲ. ಯಾಕಂದರೆ ನಾನು ಟೀಚರ್ ಆಗಿದ್ದೆ. MA ಮುಗಿದ ತಕ್ಷಣ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದೆ ಸರ್. ಅದು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ ಅಂತಂದ್ರೆ ಇಲ್ಲ ಕೇಳ್ಬೇಕು ಸರ್, ನೀವು ಕೇಳ್ಬೇಕು. ಯಾಕೆ ಆಯಿತು ಅಂದರೆ ನನಗೆ ಪ್ರೊಫೆಷನ್ ಇಷ್ಟ ಆಗಿತ್ತು. ಬೆಂಗಳೂರಲ್ಲಿ ಮಾಡ್ಕೊಂಡು ಹಂಗೆ ಸ್ವಲ್ಪ ಇದನ್ನು ಮಾಡ್ಕೊಂಡು ಜಾಸ್ತಿ ತಗೊಳ್ಬಾರ್ದು, ಸ್ವಲ್ಪ ಹಾಗೆ ಸಂಜೆ ಟೈಮು ಹಾಗೆ ಮಾಡ್ಕೊಂಡು ಹೆಂಗೋ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ. ನಮ್ಮದು ಬಿ ಎಡ್ ಕಾಲೇಜು ಶಿಸ್ತಿನದ್ದು. ನಾನು ಸ್ವಲ್ಪ ಶಿಸ್ತಿನ ಮುರಿದದ್ದು ಆವಾಗಿಂದನೇ ಜಾಸ್ತಿ. ಈ ಪ್ರೋಗ್ರಾಮ್ಗೆ ಹೋಗೋದು, ರಾತ್ರಿ ಬೆಳಗಿನ ಜಾವ ಬರೋದು, ಮಲಗಿಬಿಟ್ಟಿರೋದು, ಅಲಾರಾಮ್ಗಳು ಸರಿಯಾಗಿಲ್ಲ, ಎದ್ದು ನೋಡಿದ್ರೆ 10 ಗಂಟೆ ಆಗಿಬಿಟ್ಟಿರೋದು. ಅಲ್ಲಿ 9:50 ಕಾಲೇಜ್ಗೆ ಇರಬೇಕು, ದಪ ಸ್ನಾನ ಮಾಡು, ಓಡು, ಈ ಥರದ್ದು ಒಂದು. ನಾನು ಬಿ ಎಡ್ ಕಾಲೇಜ್ ಅಂದರೆ ಯೂನಿಫಾರ್ಮು, ಶಿಸ್ತು, ಸಮಯ ಎಲ್ಲ ಕಲಿಸೋರು ನಾವು. ನಾನೇ 3:30-4 ಗಂಟೆಗೆ ಪ್ರಿನ್ಸಿಪಲ್ ಅವ್ರ ಮುಂದೆ ಎಲ್ಲಿ ಕಿರಿತಾ ನಿಂತ್ಕೊಳ್ಳೋ, ಸರ್ ಒಂದು ಪ್ರೋಗ್ರಾಮ್ಗೆ ಹೋಗಬೇಕು, ಒಂದು ಸ್ವಲ್ಪ ಕೋಲಾರಿಂದ ಆಚೆ, ಅದಕ್ಕೆ ಒಂಚೂರು ಬಿಟ್ಕೊಡ್ತೀರ ಒಂದು ಅರ್ಧ ಗಂಟೆ ಮುಂಚೆ. ಇದು ರೆಗ್ಯುಲರಾಗಿ ಆಗ್ತಾಯಿತ್ತು. ಕಾಲಕ್ರಮೇಣ ಇಲ್ಲ, ನೀವು ಒಂದು ಕೆಲಸ ಮಾಡಿರಿ, ಆ ಥರ ಬಿಡೋಕ್ಕಾಗಲ್ಲ, ನೀವು ಲಾಸ್ ಆಫ್ ಪೇನಲ್ಲಿ ಹೋಗಿ, ನಿಮ್ಮ ಪ್ರೋಗ್ರಾಮ್ ಇದೆಯಾ ಅವತ್ತು ಹೋಗಿ, ಅವತ್ತಿನ ಸ್ಯಾಲ್ರಿ ಇಲ್ಲ. ನನಗೆ ಇನ್ನೂ ಖುಷಿ ಆಗೋಯ್ತು. ಸೂಪರ್ ಆಗಾದರೆ ಕೆಲಸ ಇದೆ ಅಂತ. ಅದೇ ನನಗೆ ಅವರು ಒಳ್ಳೆ ಕೊಟ್ಟದ್ದು ಭಾಳ ಖುಷಿ ಆಗ್ಬಿಡ್ತು. ಇನ್ನು ನಾನೇ ಬಿಡ್ರಿ 15 ದಿನ ಕೆಲಸಕ್ಕೆ ಹೋಗ್ತಾಯಿಲ್ಲ. ಅವರು ಇದ್ಯಾಕೋ ಇದು ಸರಿ ಬರಲ್ಲ ಅನ್ನಿಸ್ತು ಅವ್ರಿಗೆ. ಅಲ್ಲ ಪಾಠಗಳು ನೀವು ಹೆಂಗೆ ಇದು ಅಂದರು. ಅದು ಇದುವರೆಗೂ ಸರ್ ನಾನು 10 ವರ್ಷ ಸರ್ವೀಸು ಬಿ ಎಡ್ ಕಾಲೇಜ್ನ. ನನಗಿಂತ ದೊಡ್ಡವರೆಲ್ಲ ಅಲ್ಲಿ ಸ್ಟೂಡೆಂಟಾಗಿ ಬರೋರು, ಟೀಚರ್ ಟ್ರೈನಿಂಗ್ ಕಾಲೇಜಲ್ಲ. ಬಟ್ ನನ್ನ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್. ಅದ್ರ ಜೊತೆಗೆ ಒಂದು ಅಲ್ಲಿ ಕಂಪ್ಯೂಟರ್ ಎಜುಕೇಷನ್ ಇತ್ತು, ಜೊತೆಗೆ ಇದು ಎಜುಕೇಷನ್ ಸೈಕಾಲಜಿ ಇತ್ತು. ಇವು 3 ಸಬ್ಜೆಕ್ಟ್ ನಾನು ಯಾವತ್ತು ತಗೋತಿದ್ದೆ. 1 ವರ್ಷವೂ ಫೇಲ್ ಇಲ್ಲ. ಒಂದೇ ಒಂದು ವರ್ಷ ಒಂದು ಹುಡುಗ ಆ ಕಂಪ್ಯೂಟರ್ ಎಜುಕೇಷನಲ್ಲಿ ಸ್ವಲ್ಪ ಫೇಲ್ ಆಗಿದ್ದೆ. ನಾನು ಟೀಚ್ ಮಾಡೋದು ಒಬ್ಬ 1 ವರ್ಷ. ಇನ್ನು ಮಿಕ್ಕದೆಲ್ಲ 100% ರಿಸಲ್ಟ್. ಆಮೇಲೆ ಇಬ್ಬರು ಲೆಕ್ಚರ್ಗಳೆಲ್ಲ ಗೌರ್ಮೆಂಟ್ ಸಿಕ್ ಕೊಟ್ಟೋಗ್ಬಿಟ್ರು. ಇಂಗ್ಲೀಷ್ ಮಾಡೋರು, ಫಿಸಿಕ್ಸ್ ಇಲ್ವೇ ಇಲ್ಲ ಬಿಡಿ, ಫಿಸಿಕ್ಸು ನಾನೇ ಜೊತೆಗೆ ಏನಾದರೂ ಜೊತೆನೇ ಸ್ವಲ್ಪ ಫಿಸಿಕ್ಸ್ ಅಪ್ಲಿಕೇಶನ್ ಹಾಕ್ಕೊಳ್ಳೋದು. ಈಗ ಮಾಡ್ಕೊಂಡು ಯಾವುದೂ ಫೇಲ್ ಇಲ್ಲ. ಅದರಿಂದ ಸ್ವಲ್ಪ ನನ್ನ ಬಗ್ಗೆ ಓಕೆ. ಲೆಕ್ಕದ ಮೇಷ್ಟ್ರ ಆಗಿದ್ರು. ಹೌದು. ಆಮೇಲೆ ಕಾಲೇಜಿನ ಕೆಲಸಗಳು ಯಾವುದಾದ್ರೂ ಇದ್ದರೆ ಯೂನಿವರ್ಸಿಟಿಗೆ ಹೋಗೋದು ಬರೋದು, ಅವೆಲ್ಲ ಪ್ರಿನ್ಸಿಪಾಲ್ ಪಾಪ ಹೋಗಿ ಬರಬೇಕು, ಅವ್ರದ್ದೇನೋ ಒಂದು
ನಾನು ಯಾವುದು ದುಡ್ಡೇ ಬೇಡಿ ಸರ್, ಏನು ಕೆಲಸ ಹಾಕಬೇಕು ಕೊಡಿ ಸರ್. ಅವತ್ತು ಕಾರ್ಯಕ್ರಮ ಇರುತ್ತೆ ಸರ್, ಯಾವತ್ತು ಯೂನಿವರ್ಸಿಟಿ ಕೆಲಸಗಳು ಇಂಥ ದಿನ ಸರ್, ಇಂಥ ದಿನ ಕೊಟ್ಬಿಡಿ, ಹೆಂಗೋ ಮುಗಿಸ್ಕೊಂಡು ಹಂಗೆ ನಂದೊಂದು ಸ್ವಾಮಿ ಕಾರ್ಯ ಸ್ವಕಾರ್ಯ ಮಾಡ್ಕೊಂಬರ್ತೀನಿ ಎಲ್ಲ ತಗೊಂಡೋಗಿ ಮಾಡೋದು ಎಲ್ಲ ಭಾಳ ಚೆನ್ನಾಗಿತ್ತು ಸರ್ ಆವಾಗ. ಅದೇ ಇದು ಏಡೆಡ್ ಅಲ್ಲ ಆದಮೇಲೆ ಮತ್ತೆ ನಮ್ಮ JSS ಕಾಲೇಜ್ನಲ್ಲಿ ಏಡೆಡ್ ಅಂತ ಆಯಿತು, ಅದನ್ನು ಇನ್ನೂ ಒಂದು ಆಫರ್ ಬಂತು. ಬಟ್ ಅಷ್ಟರಲ್ಲಿ ನಾವು ಕೆಲಸ ಎಲ್ಲ ಬಿಟ್ಬಿಟ್ವಿ, ಆಗಲ್ಲ ಅಂತ. ಈಗೊಂದು ಆಫರ್ ಬಂದರೆ ಹೋಗಿ ಲೆಕ್ಚರ್ ಮಾಡಲಿಕ್ಕೆ ರೆಡಿ? ಇಲ್ಲ ಸರ್, 14ಕ್ಕೆ ನಾನು ಬಿಟ್ಟ ತಕ್ಷಣ ನನ್ನ ಸ್ನೇಹಿತ ಒಬ್ಬನು ಕರ್ಕೊಂಡು ಹೋಗ್ಬಿಟ್ಟ, ರವಿ ಅಂತ. ಅವನು ಕರ್ಕೊಂಡೋಗಿ ನಂದೆಲ್ಲ ಒಂದು B.Ed ಕಾಲೇಜು ದಿವ್ಯಾ ಕಾಲೇಜ್ ಆಫ್ ಎಜುಕೇಷನ್ ಅಂತ ತುಮಕೂರಲ್ಲಿದೆ. ಸುಮ್ಮನೆ ಗೌರವಾನ್ವಿತ ಪ್ರಿನ್ಸಿಪಲ್ ಅಷ್ಟೇ, ಬೇರೆ ಪ್ರಿನ್ಸಿಪಲ್ ಇದ್ದಾರೆ. ಏನಾಗಿದೆ, M.Edಲ್ಲಿ 44%, 54% ಇದೆ, 55% ಇರಬೇಕು ಮಾಸ್ಟರ್ ಡಿಗ್ರಿ ವಿತ್ M.Ed ವಿತ್ PhD ಆರ್ ನೆಟ್ ಸೆಲೆಕ್ಟ್. ನಮ್ದಷ್ಟು ಆಗಿತ್ತಲ್ಲ, ಅಲ್ಲಿಗೆ ಅವಾಗ ತೊಗೊಂಡೋಗಿ ಕೊಟ್ಟರು. ಅಂದರೆ ಪ್ರಿನ್ಸಿಪಲ್ ಆಗಿ ಅಲ್ಲಿ ಅಪ್ರೂವಲ್ ಆಗಿದೆ. ಬಟ್ ಕೆಲಸ ಮಾಡೋರು ಬೇರೆ, ನಾವು ಮಧ್ಯೆ ಮಧ್ಯೆ ಹೋಗಿ ಬರ್ತಾಯಿರ್ತೀವಿ. ಇಷ್ಟು ಕತೆ ಆಯ್ತು. ಕತೆ ಇದು ಹಿನ್ನೆಲೆ ಕತೆ ಸರ್. ಹಿಂಗೆ ನಡ್ಕೊಂಡು ಹೋಯ್ತು. ಕೆಲಸ ಬಿಟ್ಟ ಮೇಲೆ 2015 ಮದುವೆ ಆದದ್ದು ನಾನು. ನೋಡಿ, ಕೆಲಸ ಇಲ್ಲದವನಿಗೆ ಹೆಣ್ಣು ಕೊಟ್ಟರು ಅವರು. ಏನು ಕೆಲಸ ಇಲ್ಲ, ಏನಿಲ್ಲ, ಏನು ಕೆಲಸ ಮಾಡ್ತಾರೆ ಇದ್ರು, ಲೆಕ್ಚರಾಗಿ ಮಾಡ್ತಾಯಿದ್ದೀವಿ ಅಷ್ಟೇ. ಈಗೇನು ಪ್ರಿನ್ಸಿಪಲ್ ಅಂತ ಹೇಳ್ಕೊಬೋದು, ಬಟ್ ರೆಗ್ಯುಲರಾಗಿ ಹೋಗೋದಿಲ್ವಲ್ಲ ಅಲ್ಲಿ, ನಮ್ಮ ಹೆಸರಿಗಷ್ಟೇ. ನೋಡಿ ಹಿಂಗಿದೆ ಅಷ್ಟೇ. ನಮಗೂ ಕೇಳಿದ್ರೆ ನಿಮ್ಮ ಮಿಸ್ಸಸ್ ಹತ್ರ, ನಿಮ್ಮ ಅಪ್ಪ ನನಗೆ ಕೊಟ್ಟರು, ನಿನ್ನ ಯಾವುದನ್ನು ನಂಬಿ ಕೊಟ್ಟರು ಅಂತೇಳಿ? ಇಲ್ಲ ಸರ್, ನಾನೇನಾಗಿತ್ತು, 35 ವರ್ಷ ನನಗಾಗಿದ್ದು ಅವಾಗ. ನಾನೊಂದು 30ರಿಂದ 32 ರೇಂಜಲ್ಲಿರೋರನ್ನೇ ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ಈ ನನ್ನ ಹೆಂಡತಿ ಅವರು ನಮ್ಮ ಫಾರ್ ರಿಲೇಷನ್ ಆಗಬೇಕಿತ್ತು. ಮೊದಲೇ ಒಂದು ಸರಿ ಕೇಳಿದ್, ನನಗೆ ಅಲ್ಲಿ ಸ್ಥಳೀಯವಾಗಿ ಬೇಡ, ಬೇರೆ ಸ್ವಲ್ಪ ದೂರದಲ್ಲೆಲ್ಲಾದರೂ ಮದುವೆ ಆಗೋಣ ಅಂತ ಇದ್ದೆ. ಹಂಗೋ ಹಿಂಗೋ ಮಾಡಿ ಅಲ್ಲೇ ಬಂತು. ಸರಿ, ನಾವು ಹೀಗಿದೆ, ಮಧ್ಯ ನಾವು ಸಿನಿಮಾ ಅವು ಇವು ಸ್ಟೇಜು ಪ್ರೋಗ್ರಾಮ್ ಹೋಗ್ತಾ ಇರ್ತೀವಿ, ಇಷ್ಟೊತ್ತಲ್ಲಿ ಬರ್ತೀವಿ. ಇವು ನಮ್ಮ ದಿನಚರಿಗಳು, ದಯವಿಟ್ಟು ಬೇಜಾರಾಗಬಾರ್ದು. ಆಮೇಲೆ ಸಿನಿಮಾ ಸೀರಿಯಲ್ ಅಂದಮೇಲೆ ಅಲ್ಲಿ ಕೆಲವು ಹೆಣ್ಮಕ್ಳನ್ನ ತಪ್ಕೊಳ್ಳೋ ಸೀನ್ ಇರುತ್ತೆ, ಮುತ್ತು ಕೊಡೋ ಸೀನ್ ಇರ್ತವೆ, ಹೆಣ್ಮಕ್ಳ ಜೊತೆ ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ. ಇವೆಲ್ಲದನ್ನು ಸಹಿಸ್ಕೊಳ್ಬೇಕು ನಾವು ಕಲಾವಿದರು ಅಂದರೆ ಇರೋ ಫ್ಯಾಕ್ಟ್ ಇದು ಆಯಿತಾ. ಇನ್ನು ಬೇರೆ ಏನು ಇಲ್ಲ ಅಂತ ಹೇಳಿದೆ. ಸರಿ ಆಯಿತು, ಒಪ್ಕೊಂಡ್ರು, ಮದುವೆ ಆಯಿತು.